ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರ 3 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಆಲ್ರೆಡಿ ಓರ್ಕ್ಲಾ ಇಂಡಿಯಾ IPO ಬಗ್ಗೆ ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಈ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿರುವಂಥ ಎರಡನೇ ಕಂಪನಿ ಸ್ಟಡ್ಸ್ ಆಕ್ಸೆಸರೀಸ್ ಆಗಿರುತ್ತೆ. ಸೊ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಹಾಗೆ IPO ಇಂಪಾರ್ಟೆಂಟ್ ಡೇಟ್ಸ್ ಏನು, ಎಷ್ಟು ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದ್ದಾರೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಫಿನಾನ್ಷಿಯಲ್ಸ್ ಜಸ್ಟಿಫೈ ಆಗ್ತಿದೆಯಾ, ಹಾಗೆ IPO ಇಶ್ಯೂ ಸೈಜ್ ಎಷ್ಟಿರುತ್ತೆ, ಎಷ್ಟು ಆಫರನ್ನು ಯಾವ ಕ್ಯಾಟಗರಿಗಳಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿ ಇದೆ, ಕಾಂಪಿಟೇಷನ್ ಇದೆಯಾ, ಹಾಗೆ ಕಾಂಪಿಟೇಟರ್ ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿದೆ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದೆಯಾ, ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹಾಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಸ್ಟಡ್ಸ್ ಆಕ್ಸೆಸರೀಸ್ 1975ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಮೇಜರ್ ಆಗಿ ಈ ಕಂಪನಿ ಟೂ ವೀಲರ್ ಹೆಲ್ಮೆಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ಸಾಕಷ್ಟು ಜನ ಈ ಕಂಪನಿಯ ಹೆಲ್ಮೆಟ್ಸ್ಗಳನ್ನು ಕೂಡ ಬಳಸ್ತಿರ್ತೀರ. ಹೆಲ್ಮೆಟ್ಗಳ ಜೊತೆಯಲ್ಲಿ ಮೋಟರ್ ಸೈಕಲ್ ಆಕ್ಸೆಸರೀಸ್ಗಳನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕಂಪನಿ 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಹರಿಯಾಣನಲ್ಲೇ ಹೊಂದಿದ್ದಾರೆ. ಫರೀದಾಬಾದ್ನಲ್ಲಿ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಡ್ಸ್ ಮತ್ತು SMK ಬ್ರ್ಯಾಂಡ್ಸ್ನ ಅಂಡರಲ್ಲಿ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ ಕಂಪನಿಯ ಇನ್ನೂ ಮೇಜರ್ ಪ್ರಾಡಕ್ಟ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಗಾಗಲ್ಸ್, ಗ್ಲೌಸ್, ಮೋಟರ್ ಸೈಕಲ್ ಸೈಡ್ ಲಗೇಜ್, ಮೋಟರ್ ಸೈಕಲ್ ಟಾಪ್ ಲಗೇಜ್, ರೈನ್ ಸೂಟ್ಸ್ಗಳು, ಹೆಲ್ಮೆಟ್ ಸೆಕ್ಯೂರಿಟಿ ಗಾರ್ಡ್, ಈ ರೀತಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಸೊ ಭಾರತದಲ್ಲಿ ಅಷ್ಟೇ ಅಲ್ಲದೆ 70ಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಅಮೆರಿಕ, ಸಾಕಷ್ಟು ಏಷ್ಯನ್ ಕಂಟ್ರಿಗಳು ಹಾಗೆ ಯುರೋಪಿಯನ್ ರೀಜನ್ಸ್ಗೆ ಕೂಡ ಇವರ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅಮೆರಿಕನ್ ಮತ್ತು ಯುರೋಪಿಯನ್ ಮಾರ್ಕೆಟ್ಗಳಲ್ಲಿ ಬೇರೆ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಇವರು ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ 2025ರ ಆಗಸ್ಟ್ನ ವೇಳೆಗೆ ಕಂಪನಿ 19,258 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕ್ಯಾಟಗರಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಕಂಪನಿ ಸೆಲ್ ಮಾಡ್ತಾರೆ. ಸ್ಟಡ್ಸ್ ಆಕ್ಸೆಸರೀಸ್ನ IPO ಅಕ್ಟೋಬರ್ 30 ಗುರುವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ನವೆಂಬರ್ 3 ಸೋಮವಾರದವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 557ರ ಲೋವರ್ ಪ್ರೈಸ್ ಬ್ಯಾಂಡ್, 585ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 585ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕು. 25 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 25 ಶೇರ್ಸ್ಗೆ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಮ್ಯಾಕ್ಸಿಮಮ್ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಹೆಚ್ಚಿನ ಈ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಲಾಟ್ಮೆಂಟ್ ಡೇಟ್ 4 ನವೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಅಮೌಂಟ್ ನಿಮಗೆ 6 ನವೆಂಬರ್ಗೆ ರೀಫಂಡ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಡಿಮ್ಯಾಟ್ ಅಕೌಂಟಲ್ಲಿ 6 ನವೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 7 ನವೆಂಬರ್ ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. 30 ಜೂನ್ 2025ರ ಕಾಲಮ್ ಏನಿದೆ ಅದು ಜಸ್ಟ್ ಒಂದು ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಮಿಕ್ಕ 3 ಕಾಲಮ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಫಿನಾನ್ಷಿಯಲ್ ಇಯರ್ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 33 ಕೋಟಿ ಇದ್ದಂಥ ಪ್ರಾಫಿಟ್ಸ್ 2025ರ ಫಿನಾನ್ಷಿಯಲ್ ಇಯರ್ಗೆ 69 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ನ ಒಂದೇ ಕ್ವಾರ್ಟರ್ನಲ್ಲಿ 20 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಈ ಫಿನಾನ್ಷಿಯಲ್ ಇಯರ್ನಲ್ಲಿ ಅರೌಂಡ್ 80 ಕೋಟಿ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಂದು ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದಾಗುತ್ತೆ. ಕೇವಲ 3 ಕೋಟಿಯ ಸಾಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆ ರೆವೆನ್ಯೂ ಬೈಫರ್ಕೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೂ ವೀಲರ್ ಹೆಲ್ಮೆಟ್ ಸೇಲ್ಸ್ನಿಂದ ಹೆಚ್ಚಿನ ಒಂದು ರೆವೆನ್ಯೂಸನ್ನು ಜನರೇಟ್ ಮಾಡ್ತಾರೆ. ಅದರ್ ಆಕ್ಸೆಸರೀಸ್ನಿಂದ ರೆವೆನ್ಯೂಸ್ ಸ್ವಲ್ಪ ಕಡಿಮೆನೇ ಜನರೇಟ್ ಆಗುತ್ತೆ. ಸ್ಟಡ್ಸ್ ಬ್ರ್ಯಾಂಡ್ ನೇಮ್ನ ಅಂಡರಲ್ಲೇ ಸಾಕಷ್ಟು ರೆವೆನ್ಯೂ ಜನರೇಷನ್ ಕಂಪನಿ ಮಾಡ್ತಾರೆ. SMK ಬ್ರ್ಯಾಂಡ್ನಲ್ಲಿ ಅಷ್ಟಾಗಿ ನಮಗೆ ರೆವೆನ್ಯೂ ಜನರೇಷನ್ ಕಾಣಿಸೋದಿಲ್ಲ. ಬಟ್ ಎರಡೂ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ. IPO ಇಶ್ಯೂ ಸೈಜ್ 455 ಕೋಟಿ ಆಗಿರುತ್ತೆ. 455 ಕೋಟಿ ಕೂಡ ಆಫರ್ ಫಾರ್ ಸೇಲ್ ಆಗಿದೆ. ಫ್ರೆಶ್ ಆಗಿ ಯಾವುದೇ ಇಶ್ಯೂನ ಕಂಪನಿ ತರ್ತಿಲ್ಲ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಅಂದರೆ ಈ ಒಂದು IPOನಿಂದ 455 ಕೋಟಿಯ ಅಮೌಂಟ್ ಏನು ಬರುತ್ತೆ ಇದರಿಂದ ಕಂಪನಿ ಡೆವಲಪ್ಮೆಂಟ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳಿಗೆ ಅವರೇನು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅವರಿಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. ಸಣ್ಣ ಸೈಜ್ನ ಇಶ್ಯೂನೇ ಆಗಿರುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆಗಿದ್ದರೆ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಪ್ರೀಮಿಯಂ ನೆಗ್ಲಿಜಿಬಲ್ ಇದ್ದರೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು.
IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ₹585 ಪ್ರೈಸ್ ಬ್ಯಾಂಡ್ ಏನು ಸೆಟ್ ಆಗಿದೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 2300 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ 17ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 33ರ P/ಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ROE ROCE 16-20% ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಡೆಟ್ ನೆಗ್ಲಿಜಿಬಲ್ ಆಗಿರುತ್ತೆ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ 15% ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗುತ್ತೆ. ಪ್ರೈಸ್ ಟು ಬುಕ್ 5ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಅದು ಕೂಡ ಒಳ್ಳೆ ಒಂದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಆಗಿರುತ್ತೆ. ಸೊ ಕಂಪನಿ ಯಾವುದೇ ರೀತಿಯಲ್ಲಿ ಕಾಂಪಿಟೇಟರ್ ನೇಮ್ಸನ್ನು ಮೆನ್ಷನ್ ಮಾಡಿಲ್ಲ. ಈ ರೀತಿಯ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಲಿಸ್ಟ್ ಆಗಿಲ್ಲ ಅನ್ನೋದು ಕಂಪನಿಯ ವ್ಯೂ ಆಗಿರುತ್ತೆ. IPO ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ 2 ವೀಲರ್ ಹೆಲ್ಮೆಟ್ ಸೆಗ್ಮೆಂಟ್ನಲ್ಲಿ ಮಾರ್ಕೆಟ್ ಲೀಡರ್ ಆಗಿದೆ. ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ. ಸೊ ಒಂದು ಸ್ಟ್ರಾಂಗ್ ವಾಲ್ಯೂಮ್ನಲ್ಲಿ ಹೆಲ್ಮೆಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೆಲ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಟ್ರಸ್ಟನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಹೆಲ್ಮೆಟ್ಸ್ ಅಂದಾಗ ಸ್ಟಡ್ಸ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥ ಮಾತುಕತೆ ನಡೆಯುತ್ತೆ. 240ಕ್ಕೂ ಹೆಚ್ಚಿನ ಡಿಫ್ರೆಂಟ್ ಸ್ಟೈಲ್ ಹೆಲ್ಮೆಟ್ಸ್ಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಡಿಫ್ರೆಂಟ್ ಪ್ರೈಸ್ ಬ್ಯಾಂಡ್ನಲ್ಲಿ ಹೆಲ್ಮೆಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಿಂದ ಎಲ್ಲ ಗ್ರೂಪ್ನ ಕಸ್ಟಮರ್ಸ್ಗಳನ್ನು ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಎಕ್ಸ್ಪೋರ್ಟ್ಸ್ ಕೂಡ ರೀಸೆಂಟ್ ಟೈಮ್ನಲ್ಲಿ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಹಾಗೆ SMK ಬ್ರ್ಯಾಂಡನ್ನು ಕೂಡ ಇನ್ನಷ್ಟು ಕಂಪನಿ ಪ್ರಮೋಟ್ ಮಾಡ್ತಾ ಬರ್ತಿದ್ದಾರೆ. ಎಬಿಟಾ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿದೆ. ಒಳ್ಳೆ ಒಂದು ಆಪರೇಷನಲ್ ಎಫಿಷಿಯನ್ಸಿಯನ್ನು ಕಂಪನಿ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ವೀಕ್ನೆಸ್ ಅಂತ ಅಬ್ಸರ್ವ್ ಮಾಡಿದಾಗ ಫ್ರೆಶ್ ಇಶ್ಯೂ ಇಲ್ಲ. ಆದ್ದರಿಂದ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ಗೆ ಯಾವುದೇ ರೀತಿಯ ಅಮೌಂಟ್ ಸಿಗೋದಿಲ್ಲ. ಹಾಗೆ ಈ ಒಂದು ಸೆಗ್ಮೆಂಟಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ಮೇ ಬಿ ಮಾರ್ಕೆಟ್ನಲ್ಲಿ ಈ ಕಾಂಪಿಟೇಟರ್ಸ್ಗಳು ಲಿಸ್ಟ್ ಆಗಿಲ್ಲ ಅಂದರೂ ಕೂಡ ಔಟ್ಸೈಡ್ ನಮಗೆ ಸಾಕಷ್ಟು ಕಾಂಪಿಟೇಷನ್ ನೋಡೋದಕ್ಕೆ ಸಿಗುತ್ತೆ. ವೇಗ ಆಗಿರ್ಬೋದು, ಸ್ಟೀಲ್ ಬರ್ಡ್ ಆಗಿರ್ಬೋದು ಟಫ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ 2 ವೀಲರ್ ಸೇಲ್ಸ್ ಯಾವ ರೀತಿಯಲ್ಲಿ ಆಗುತ್ತೆ, ಮೇ ಬಿ ಅದರ ಮೇಲೆ ಡಿಮ್ಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹೆಚ್ಚಾಗಿ ಜನರು 4 ವೀಲರ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಹೋದಾಗ ಸೇಲ್ಸ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು. ಇದು ಜಸ್ಟ್ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಸ್ಟಡ್ಸ್ ಆಕ್ಸೆಸರೀಸ್ನ IPO ರಿಜಿಸ್ಟ್ರಾರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಅವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹55 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 10% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಪ್ರತಿ ಲಾಟ್ನ ಮೇಲೆ ₹1300 ಪ್ರಾಫಿಟ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟೇ ಪ್ರೀಮಿಯಂ ಕೊನೆ ದಿನದವರೆಗೂ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆಯ ಒಂದು ಕಂಪನಿ ಆಗ್ಬೋದು. ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗುತ್ತೆ. ಸೊ ಬೇರೆ IPOಗಳ ರೀತಿಯಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟನ್ನು ಅಬ್ಸರ್ವ್ ಮಾಡ್ತಾ ಬರಬೇಕಾಗುತ್ತೆ. ರೆವೆನ್ಯೂಸ್ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇದ್ದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆಯ ಬೆಟ್ ಆಗ್ಬೋದು. ಮೇ ಬಿ ಈ ರೀತಿಯ ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಇಲ್ಲದೇ ಇರೋ ರೀಸನ್ನಿಂದ ಒಳ್ಳೆಯ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಕೂಡ ಇಟ್ಕೋಬೋದಾಗುತ್ತೆ. ಸೊ ನಾನು ನಿಮಗೆ ಸ್ಟಡ್ಸ್ ಆಕ್ಸೆಸರೀಸ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.